ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಅಣ್ಣನ ಮನೆಯಲ್ಲಿ ಪ್ರತಿ ವರ್ಷ ಗಣಪತಿ ಇಟ್ಟು 5ನೇ ದಿನಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಅಂತ ಆದ್ರೂ 2-3 ವರ್ಷದಿಂದ ಕಂಟಿನ್ಯೂ ಆಗಿ ಅವಾಗೆ ಮಾಡ್ತಾ ಇದ್ದಾರೆ. ಸೊ ಗಣಪತಿನೂ ಇರುತ್ತೆ, ಜೊತೆಗೆ ಪೂಜೆ ಕೂಡ ಮಾಡೋಣ ಅಂತ ಹೇಳಿ ಒಂದು ವರ್ಷ ಮಾಡಿದ್ರು. ಮತ್ತು ಅದೇ ಥರ ಈ ವರ್ಷವೂ ಕೂಡ ಮಾಡಿದ್ರೆ ಆಯಿತು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಬೇಗ ಬರಲಿಕ್ಕೆ ಹೇಳಿದರು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಅಲ್ಲಿ ತನಕ. ಸೊ ನಮ್ಮಮ್ಮ ಮತ್ತು ಅಣ್ಣ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಕಳಸ ಎಲ್ಲ ಇಟ್ಟು ಆವಾಗಲೇ ರೆಡಿ ಮಾಡಿಬಿಟ್ಟಿದ್ರು. ಸೊ ಎಷ್ಟು ಬೇಗ ಮಾಡ್ತಾಯಿದ್ದಾರೆ ಅಂದರೆ ಅಷ್ಟು ಪಟ 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 ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ಲಕ್ಷ್ಮೀ ನಾರಾಯಣ ಸೊ 2 ಕಲಶ ಇಡ್ತೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಎಷ್ಟು ಮುದ್ದಾಗಿ ರೆಡಿ ಮಾಡ್ತಾರೆ ನಮ್ಮ ಅಣ್ಣ. ಒಂದು ಕಡೆಯಿಂದ ನೀಟಾಗಿ ದೇವ್ರದ್ದು ಎಲ್ಲನೂ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ನಮ್ಮ ಅತ್ತಿಗೆ ಎಲ್ಲನೂ ಅಂದರೆ ತುಳಸಿ ಎಷ್ಟು ತಂದಿದ್ಲು ಅಂದರೆ ಹಾರ ಮಾಡಿ ಮತ್ತು ಮಿಕ್ಕಿದ್ದನ್ನು ಮತ್ತೆ ಮುಡ್ಸೋಕ್ಕೆ ಇಟ್ಬಿಟ್ಟು ಇನ್ನೂ ಒಂದು ಕವರಲ್ಲಿ ಇಷ್ಟೊಂದು ತೆಗೆದಿಟ್ಟಿದ್ರು. ಹೂವು ಆಗಲಿ, ಗರಿಕೆ ಆಗಲಿ, ತುಳಸಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ತುಳಸಿ, ಸಿಕ್ಕಾಪಟ್ಟೆ ತುಳಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ನಿಜವಾಗ್ಲೂ ಅದು ಯಾವಾಗ ಮಾಡಿದ್ಲು ಏನೂ ಗೊತ್ತಿಲ್ಲ. ಎಲ್ಲನೂ ಒಂದು ಕಡೆಯಿಂದನೂ ತಂದಿಟ್ಟಿದ್ಲು. ಏನು ಕೇಳಿದರೆ ಟಕ್ ಅಂತ ಕೊಡಬೇಕು ಆ ಥರ ರೆಡಿ ಮಾಡಿದ್ಲು. ತುಂಬಾ ಖುಷಿ ಆಯಿತು. ಅಲ್ಲಿಗೆ ಅಮ್ಮನೂ ಮತ್ತು ಅಣ್ಣನೂ ಕೂಡ ಎಲ್ಲ ಕೆಲಸ ಪೂಜೆ ಮುಗಿಸ್ಕೊಂಡು ಅವರು ಬಂದು ಎಲ್ಲ ಅಲಂಕಾರ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮುದ್ದು ಗಣಪತಿ ದೇವ್ರ ಮನೆಯಲ್ಲಿ ಕೂರಿಸ್ಬಿಡ್ತಾರೆ. ಸೊ ಮತ್ತು ಸುಮ್ಮನೆ ಅಲ್ಲಿ ಇಲ್ಲಿ ಏನಕ್ಕೆ ಅಂತ ಹೇಳಿ ಈಗ ದೇವ್ರ ಮನೆಯಲ್ಲೇ ಕೂರಿಸ್ಬಿಡ್ತಾರೆ. ಗೌರಿ ಗಣಪತಿ 5ನೇ ದಿನದ್ದು ಮತ್ತು ಸಂಜೆ ವಿಸರ್ಜನಾ ಪೂಜೆನೂ ಕೂಡ ಇದೆ. ಸೊ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಸಂಜೆ ಗಣಪತಿ ವಿಸರ್ಜನಾ ಪೂಜೆನೂ ಇರುತ್ತೆ. ಸೊ ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ ನಾವು ಬಂದು ಏನಾದರೂ ಮಾಡೋಣೇನೋ ಅಂದ್ಕೊಂಡ್ವಿ. ಬಟ್ ಎಲ್ಲನೂ ಮಾಡಿದ್ಲು. ಏನಪ್ಪ ಅಂತಂದರೆ ಜಸ್ಟ್ ದೇವ್ರದ್ದು ಜೋಡಿಸೋದು, ಹೂವು ಅದು ಇದು ಅದನ್ನು ಎಲ್ಲ ಮಾಲೆ ಎಲ್ಲ ಮಾಡಿ ಇಟ್ಟಿದ್ಲು. ತುಳಸಿ ನಮ್ಮಮ್ಮ ಹೇಳ್ತಿದ್ರು, ಎಷ್ಟು ತುಳಸಿ ತಂದಿದ್ದೀಯಾ, ಅದು ಎಲ್ಲಿ ಅಂತ. ನಾನು ಅದೆಲ್ಲಿ ಸಿಗ್ತಾವ ನಿನಗೆ, ಇಷ್ಟು ತುಳಸಿ ಹರ್ಕೊಂಬಂದಿದೆಯಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗ್ತಾಯಿತ್ತು. ತುಳಸಿ ಹಾಗೆ ಮಾಲೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಲು. ಹಾಗೆ ಏನಾದರೂ ಮಾಡಬೇಕಾ ಅಂತ ಕೇಳಿದಾಗ ಪ್ರತಿಯೊಂದು ಮಾಡಿದ್ದೀನಿ ಅಂತ ಹೇಳಿ. ಸೊ ನಾನು ಬಂದಿರೋದು 9 ಗಂಟೆ. ಅಷ್ಟರ ಒಳಗೆ ಇಷ್ಟು ಹೋಳಿಗೆನೂ ಹಾಕಿದ್ದಾಳೆ. ಹೋಳಿಗೆ ಆದರೂ ಬಿಟ್ಟಿದ್ರೆ ನಾವು ಹಾಕ್ತಾಯಿದ್ವಿ. ಸೊ ಬದನೇಕಾಯಿ ಪಲ್ಯ ಮಾಡಿದ್ದಾಳೆ, ಜಾಸ್ತಿ ಮಾಡಿಲ್ಲ ಅದು ಪಲ್ಯ. ಹಾಗೆ ಚಿತ್ರಾನ್ನ ಕೂಡ ಕಲಸಿಟ್ಬಿಟ್ಟಿದ್ದಾಳೆ. ಹಾಗೆ ನೈವೇದ್ಯಕ್ಕೆ ಕೇಳಿದ್ರೆ ಪಟಪಟ ಅಂತ ಆಗಬೇಕು ಅಂತ ಹೇಳಿ ಹೋಳಿಗೆ ಸಾರು ಕೂಡ ಆಗಿದೆ. ಅದು ವೈಟ್ ರೈಸು. ಆಮೇಲೆ ಇನ್ನೂ ಸ್ವಲ್ಪ ಬೇಕು ಅಂತ ಅಂದ್ರೂ ಇಟ್ಕೊಳ್ಳೋಕ್ಕೆ ಸೊ ಬಿಸಿ ಬಿಸಿ ಮಾಡೋಣ ಅಂತ ಹೇಳಿ ಇವಾಗ ಟಿಫನಿಗೆ ಉಪ್ಪಿಟ್ಟು. ಇದು ಆ್ಯಕ್ಚುಲಿ ನನಗೆ, ಅಮ್ಮಂಗೆ, ದೀಪಣ್ಣಂಗೆ ಅಷ್ಟೇ. ಅವರು ಪೂಜೆ ಕೂಡ್ತಾರಲ್ಲ, ಸೊ ಹಾಗಾಗಿ ಮೊಸರು ಅವಲಕ್ಕಿ ಮಾಡ್ಕೊಂಡಿದ್ದಾರೆ, ತಿಂಡಿ ತಿನ್ನೋ ಹಾಗಿಲ್ಲ. ಇಷ್ಟು ಕೂಡ ರೆಡಿ ಮಾಡಿದ್ದಾಳೆ. ಅದೆಷ್ಟು ಗಂಟೆಗೆ ಎದ್ದಿದ್ದೆ ಅಂತ ಕೇಳಿದೆ ನಾನು. ರಾತ್ರಿ 1 ಗಂಟೆಗೆ ಎದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಯಪ್ಪ ದೇವರೇ, ಅಟ್ಲೀಸ್ಟ್ ಒಂದು ಹೋಳಿಗೆ ಹೂರಣ ಮಾಡಿಟ್ಬಿಟ್ರೆ ನಾನು ಹೋಳಿಗೆ ಆದರೂ ಹಾಕ್ತಾಯಿದ್ದೆ. ಅದನ್ನೂ ಮಾಡಿಟ್ಟಿದ್ದಾಳೆ. ಇತ್ತೀಚೆಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾಳೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಜೋಯಿಶ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಆಗಿತ್ತು, ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ನಾನು ಸ್ವಲ್ಪ ಮನೆ ಕಡೆ ಹೋಗಿದ್ದೆ. ಮನೆಯಲ್ಲಿ ಸ್ವಲ್ಪ ನನ್ನ ಮಗಳದು ಎಕ್ಸಾಮ್ ನಡೀತಾ ಇದ್ವಲ್ಲ, ಹಾಗಾಗಿ ಅವಳು ಉಪ್ಪಿಟ್ಟು ತಿನ್ನಲ್ಲ. ಸ್ವಲ್ಪ ಮ್ಯಾಗಿ ತೊಗೊಂಡೋಗಿ ಮ್ಯಾಗಿ ಮಾಡಿಕೊಟ್ಟು, ಹಾಗೆ ಒಂದು ಡಾಕ್ಟರ್ದು ಚೀಟಿ ಬೇಕಿತ್ತು. ಸೊ ಅದು ಹುಡ್ಕೋಕ್ಕೆ ಹೋಗಿದ್ದೆ. ಮಾಡಿಕೊಂಡು ನಮ್ಮಮ್ಮ ಫೋನ್ ಮಾಡಿದ್ರು, ಜೋಯಿಶ್ರು ಬಂದಿದ್ದಾರೆ, ಪೂಜೆ ಸ್ಟಾರ್ಟ್ ಆಗಿದೆ, ಎಲ್ಲಿದೆಯಾ ಬಾ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಬಂದೆ. ಸೊ ಆವಾಗಲೇ ಬಂದು ಅವರು ಪೂಜೆದು ಸ್ಟಾರ್ಟ್ ಎಲ್ಲ ಮಾಡಿದರು. ನಮ್ಮಮ್ಮ ಮೊಮ್ಮಕ್ಕಳು ಎಲ್ಲ ಬಂದಿದ್ದರು. ನಮ್ಮ ಅಣ್ಣನ ಮಗ ಅಲ್ಲಿ ಫೋಟೋ ಎಲ್ಲ ತೆಗಿತಾ ಇದ್ದ. ಹಾಗೆ ಕಂಕಣನೂ ಕೂಡ ಮಾಡಿಟ್ಟಿದ್ದಾಳೆ ನೋಡಿ. ಅಷ್ಟು ಎಷ್ಟೊಂದು ಕಂಕಣನೂ ಕೂಡ ಮಾಡಿಟ್ಟಿದ್ದಾಳೆ. ಖುಷಿ ಆಗುತ್ತೆ. ಈ ಥರ ಎಲ್ಲನೂ ಮಾಡ್ಕೊಂಡಿದ್ದಾಳೆ. ಜವಾಬ್ದಾರಿ ಅಲ್ವಾ ಅದು. ಸೊ ಎಲ್ಲ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಅನ್ನೋದೇ ಒಂದು ಖುಷಿ. ಹಾಗೆ ಅಡುಗೆನೂ ಕೂಡ ಚೆನ್ನಾಗಿ ಮಾಡ್ತಾಳೆ. ಚೆನ್ನಾಗಿ ಆಗಿತ್ತು ಎಲ್ಲನೂ ಅಡುಗೆನೂ. ಎಲ್ರಿಗೂ ಕಂಕಣ ಕಟ್ತಾ ಇದ್ದಾರೆ. ಸೊ ಅಂದರೆ ಕಂಕಣ ಮಾಡಿ ಇಟ್ಟಿದ್ವಿ. ಜೋಯಿಶ್ರು ಬಂದು ಎಲ್ಲ ಪೂಜೆ ಗೀಜೆ ಮಾಡಿ ಕಂಕಣ ಕಟ್ಕೊಳ್ಳಿ ಅಂತ ಅಂದಾಗ ಎಲ್ಲರಿಗೂ ಯಾರಿಗೂ ಬಿಡ್ದಂಗೆ ಕಂಕಣ ಎಲ್ರಿಗೂ ಕಟ್ತಾಯಿದ್ದೀವಿ. ಹಾಗೆ ಮಾಡಿ ಕೂಡ ಇಟ್ಟಿದ್ಲು. ನಮ್ಮಣ್ಣ ಮಗನಿಗಂದ್ರೂ ಪಕ್ಕಕ್ಕೆ ಕೂರಿಸ್ಕೊಂಡಿದ್ದ, ಪೂಜೆ ಕತೆ ಕೇಳು ಕುತ್ಕೋ ಅಂತ ಹೇಳಿ. ಸೊ
ಮತ್ತೆ ಓಂ ಇದು ತೆಂಗಿನ ನೀರು ತೊಗೊಂಡು ನಾವು ಅದಕ್ಕೆಲ್ಲ ಸಿಂಸು ನಿಮ್ಮ ಪಂಚಾಮೃತ ಸಿಂಸು ಓಮ ಪೋಯಿಷ್ಟಾಮಯ ಭೂತಾನಿ ಉದ್ಧಾತ ಎಲ್ಲ ಕಡೆ ಸಿಂಸು ಓಮ ಪೋಯಿಷ್ಟಾಮಯ ಭೂತಾನಿ ಉದ್ಧಾತ ಔಷಧೀರ ಮಾತರ ತಸ್ಮಾರಂಗನ ಪೂಜನೆ ಕಾಚನಃ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ನೋಡಿ, ಮಕ್ಕಳು ಎಲ್ಲ ಹಿಂದ್ಗಡೆ ಕುತ್ಕೊಂಡಿದ್ರು. ಆ ಫೋನು ಸೊ ಫೋನ್ ತಗೊಂಡು ಹೋಗಿಬಿಡ್ತಾರೆ. ಸೊ ನಮ್ಮ ಅಣ್ಣ ಅಂತೂ ಪದೇ 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 ಮಕ್ಕಳಿಗೆಲ್ಲ ಕರಿತಾ ಇದ್ದ, ಫೋನ್ ಅದನ್ನು ಆ ಕಡೆ ಹಾಕಿ ಬನ್ನಿ ಈ ಕಡೆ ಅಂತ ಹೇಳಿ. ಸೊ ನೋಡಿ, ಬೈದ ತಕ್ಷಣ ಬಂದು ಹಿಂದೆ ಕುತ್ಕೊಳ್ತಿದ್ದ. ಅಲ್ಲೂ ಕೂಡ ಫೋನ್ ಇಟ್ಕೊಂಡು ಕುತ್ಕೊಂಡಿದ್ದಾನೆ, ಅವನೊಬ್ಬನೇ ಅಲ್ಲ. ಸೊ ಎಲ್ಲ ಮಕ್ಕಳು ಕೂಡ ಫೋನ್ ಜೊತೆ ಕುತ್ಕೊಂಡ್ಬಿಟ್ಟಿದ್ರು. ಸೊ ಏನಪ್ಪ ಅಂತ ಅಂದರೆ ಇವಾಗ ಫೋನ್ ಇದ್ಬಿಟ್ರೆ ಸಾಕು, ಫೋನ್ ನೋಡೋದು, ಗೇಮ್ ಆಟಾಡೋದು, ಏನೋ ಒಂದು ಫೋನಲ್ಲಿ ಟೈಮ್ ಪಾಸ್ ಮಾಡೋದು. ಅದು ನಮ್ಮ ಅಣ್ಣಂಗೆ ಆ್ಯಕ್ಚುಲಿ ಇಷ್ಟನೇ ಆಗಲ್ಲ. ಜಾಸ್ತಿ ಅವನ ಮಗನಿಗೆ ಅಂತೂ ಅವನು ಫೋನ್ನೇ ಕೊಡೋದಿಲ್ಲ. ತುಂಬ ಅವನು ಇದ್ದಾಗಂತೂ ಫೋನ್ ಇಟ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಬೈದು ಬಿಡ್ತಾನೆ. ಏನೋ ಒಂದು ಸ್ವಲ್ಪ ಹೊತ್ತು ಕೊಟ್ಟರು ಮತ್ತೆ ಇಸ್ಕೊಬಿಡ್ತಾನೆ. ಅಂದರೆ ಕಣ್ಣು ಹಾಳಾಗ್ತವೆ, ಸೊ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡಿಸ್ತಾನೆ. ಅಪ್ಪ ಪೂಜೆ ಕೂತ್ಕೊಂಡಿದ್ದಾರೆ, ಮಗ ಅಲ್ಲಿ ಅವನು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಬೆಸ್ಟ್ ಅಲ್ವಾ, ಫೋನ್ ಜಾಸ್ತಿ ನೋಡೋದು ಸುಮ್ಮನೆ ಏನಕ್ಕೆ, ಕಣ್ಣೆಲ್ಲ ಹಾಳಾಗೋಗ್ತವೆ. ನಾವು ಸುಮಾರು ವರ್ಷ ನಾವು ಫೋನ್ ಹಿಡಿದಿದ್ದೇ ಲೇಟು. ನಮ್ಮಮ್ಮ ಈಗೂ ನಮಗೆ ಬೈತಾರೆ, ಅದೆಷ್ಟು ಫೋನ್ ಇಟ್ಕೊಂಡು ಕೂತ್ಕೊತೀರಾ ಅಂತ ಹೇಳಿ ನಮಗೆ ಬೈತಾರೆ. ಆ್ಯಕ್ಚುಲಿ ಇವಾಗಿನ ಮಕ್ಕಳಂತೂ ಫೋನ್ ಇಲ್ದಂಗೆ ಇರೋದಿಲ್ಲ. ಸೊ ನಮ್ಮಮ್ಮಂಗೆ ಜಾಸ್ತಿ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್. ಬೈತಾರೆ ನಮ್ಮಮ್ಮ, ಜಾಸ್ತಿ ಫೋನ್ ಏನಕ್ಕೆ ನೋಡಬೇಕು ಅಂತ ಹೇಳಿ. ಹಾಗೆ ಪೂಜೆ ಎಲ್ಲ ಕತೆ ಎಲ್ಲ ಆಯಿತು. ನೈವೇದ್ಯಕ್ಕೂ ನೋಡಿ ಎಲ್ಲ ಅಡುಗೆ ಮಾಡಿದ್ಲು, ಯಾವುದೇ ರಿಸ್ಕ್ ಇಲ್ದಂಗೆ ಪಟ 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 ನೈವೇದ್ಯನೂ ಕೂಡ ಎಲ್ಲ ತೆಗೆದು ಕೊಟ್ಟರು. ಹಾಗೆ ಪ್ರಸಾದ ನಮ್ಮ ಅಣ್ಣ ಮಾಡಿದ್ದು. ಪ್ರಸಾದ ಅಂದರೂ ದೀಪಣ್ಣ ಸಕ್ಕತ್ತಾಗಿ ಮಾಡ್ತಾರೆ. ನಿಜವಾಗ್ಲೂ ಬಂದವರೆಲ್ಲ ಅಷ್ಟು ಇಷ್ಟಪಟ್ಟು ಪ್ರಸಾದನ ತಗೋತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಣ್ಣ. ಇನ್ನು ಪೂಜೆ ಎಲ್ಲ ಆಯಿತು. 5 ಕತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ 5 ಕತೆ ಓದಿದ್ರು ಜೋಯಿಸರು. ಚೆನ್ನಾಗಿ ಮಾಡಿದರು ಪೂಜೆ. ಅಲಂಕಾರನೂ ಕೂಡ ಚೆನ್ನಾಗಾಗಿತ್ತು, ಸಿಂಪಲಾಗಿ. ತುಳಸಿ ನೋಡಿ, ತುಳಸಿ ಮಾಲೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ಲು. ನಂಗೆ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ತುಳಸಿ ಮಾಲೆ ಕಟ್ಟಿದ್ಲು ಅಂದರೆ ಚೆನ್ನಾಗಿ ಕಟ್ಟಿದ್ಲು. ಇನ್ನೂ ತುಳಸಿ ಇದ್ದಾವೆ, ಇಸ್ಕೊಂಬರ್ಬೇಕು ಅಂತ ಅಂದ್ಕೊಂಡೆ, ನಾನು ಕೂಡ ಮರ್ತೋಗ್ಬಿಟ್ಟೆ. ಹಾಗೆ ತುಂಬ ಜನಕ್ಕೇನು ಕರೆದಿಲ್ಲ ಪೂಜೆಗೆ, ಸ್ವಲ್ಪ ಜನ ಕರೆದಿದ್ರು. ಇನ್ನೂ ಸ್ವಲ್ಪ ಜನ ಗಣಪತಿ ವಿಸರ್ಜನೆ ಅದು ಇದು ಅಂತ ಹೇಳಿ ಬಂದಿಲ್ಲ. ಪೂಜೆ ಟೈಮಿಗೆ ಎಲ್ಲರೂ ಬಂದಿದ್ದು ಖುಷಿ ಆಯಿತು. ನಮ್ಮ ಮನೆಯವರೊಬ್ಬರಿಗೆ ನಾನು ಮಿಸ್ ಮಾಡ್ಕೋತಾ ಇದ್ದೆ, ಯಾಕಂದರೆ ಅವರು ಐಟಮ್ ಎಲ್ಲ ತೊಗೊಂಬರ್ಲಿಕ್ಕೆ ಹೋಗಿದ್ರು. ಅಂದರೆ ನಮ್ಮದು ಇವತ್ತು ರಜಾ, ಸಂಡೇ ಅಲ್ವಾ. ಸೊ ಸಂಡೇ ನಮಗೆ ಫ್ರೀ ಇದ್ದಾಗ, ನಮಗೆ ಅಂದರೆ ಡೈಲಿ ನಾವು ರೂಟ್ಗೆ ಹೋಗ್ತೀವಲ್ಲ, ಏನೆಲ್ಲ ಖಾಲಿ ಆಗಿದ್ದಾವೆ ಅದೆಲ್ಲ ನೋಡ್ಕೊಂಬಿಟ್ಟು ತರ್ಲಿಕ್ಕೆ ಹೋಗಿದ್ದರು. ಅವ್ರು ಮಧ್ಯಾಹ್ನ 2:30-3 ಗಂಟೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಹೇಳ್ತಾಯಿದ್ರು, ಎಲ್ಲಿ ಕೇಳು ಫೋನ್ ಮಾಡು ಇನ್ನೂ ಬಂದಿಲ್ಲ ಅಂತ ಹೇಳಿ. ಸರಿ ಬಂದೇ ಬಿಟ್ಟರು. ಎಲ್ಲ ಐಟಮ್ ತೊಗೊಂಡು ಬಂದು ಫಸ್ಟು ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದರು. ಇನ್ನೇನು ಊಟದ ಟೈಮ್ ಆಗಿದೆ, ಪ್ರಸಾದ ತೊಗೊಂಡು ಊಟನೂ ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳಿದೆ. ಆಮೇಲೆ ಆ್ಯಕ್ಚುಲಿ ನನಗೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಶಾಪಿಗೆ ಎಲ್ಲ ಐಟಮ್ ಇಳಿಸ್ಬೇಕಲ್ಲ, ಹಾಗಾಗಿ ಗಾಡಿಯಲ್ಲೇ ಇಟ್ಟಿದ್ದಾರೆ ಎಲ್ಲ ಐಟಮು. ಸೊ ಊಟ ಮುಗಿಸ್ಕೊಂಡು ಅವ್ರ ಜೊತೆಗೆ ನಾನು ಹೋಗಿ ಎಲ್ಲ ಸಾಮಾನು ಇಳಿಸ್ಬಿಟ್ಟು, ಸೊ ನಾಳೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬರ್ತೀವಿ. ಇವಾಗ ಎಲ್ರಿಗೂ ಊಟ ಬಡಿಸ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಜಾಸ್ತಿ ಕೆಲಸನೇ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಸುಳ್ಳು ಹೇಳೋದು, ನಾನು ನಿಜವಾಗ್ಲೂ ಜಾಸ್ತಿ ಅಂದರೆ ಯಾವಾಗಲೂ ಅಷ್ಟೇ ತುಂಬ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಬಟ್ ಮೊನ್ನೆ ನನಗೆ ನಮ್ಮ ಗಾಡಿ ಇದು ಮಧ್ಯೆ ರಸ್ತೆಯಲ್ಲಿ ಕೆಟ್ಟು ಅಂದರೆ ಸ್ಟಾಪ್ ಆಗಿತ್ತು. ಸೊ ಆವತ್ತಿಂದ ಆ್ಯಕ್ಚುಲಿ ನನಗೆ ತುಂಬ ಬಾಡಿ ಯಾಕೋ ಒಂಥರ ಸ್ಟ್ರೈನ್ ಆದಂಗೆ ಆಗಿಬಿಟ್ಟಿದೆ. ಇಲ್ಲ ನಾರ್ಮಲಾಗೇ ಇದ್ದೆ, ಬಟ್ ಅವತ್ತಿಂದ ಫುಲ್ಲು ಒಂಥರ ಸ್ಟ್ರೈನು ಆಗಿತ್ತು. ಸೊ ಹಾಗಾಗಿ ಪಾಪ ಅಮ್ಮ ಅವರು, ಅಣ್ಣವರು ಆಗಲಿ, ಯಾರೇ ಆಗಲಿ ಜಾಸ್ತಿ ನನಗೆ ಇವಾಗ ಬಂದು ಅಂದರೆ ಬೇಗ ಬಾ ಅಂತ ಹೇಳೋದಿಲ್ಲ. ಪಾಪ ಅವಳಿಗೂ ಸಾಕಾಗಿರುತ್ತೆ, ಅವಳದು ಮನೆ ಕೆಲಸ ಎಲ್ಲ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಬರಲಿ ಅಂತ ಹೇಳಿ ಇದು ಮಾಡ್ತಾರೆ. ಹಾಗೆ ಪೂಜೆ ಆಯಿತು, ಊಟ ಆಯಿತು. ಊಟ ಸಖತ್ತಾಗಿ ಮಾಡಿದ್ಲು, ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಇವಾಗ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಉಡೋಕ್ಕೆ ತುಂಬ್ತಾ ಇದ್ದಾಳೆ. ಸೊ ಮೆಣಸಿನ್ಕಾಯಿ ಬೋಂಡ ನನ್ನ ಕಸಿನ್ ಮಾಡಿದರು, ನಮ್ಮ ಅಕ್ಕ. ಸೊ ಸಖತ್ತಾಗಿತ್ತು. ಎಷ್ಟು ಮೆಣಸಿನ್ಕಾಯಿ ಬೋಂಡ ಖಾಲಿಯಾಗಿತ್ತು ಅಂತ ಅಂದರೆ ಅಷ್ಟು
ಅಷ್ಟೊಂದು ಖಾಲಿಯಾಗಿದೆ, ಅಷ್ಟು ಮಾಡಿದ್ದಾಳೆ ನಮ್ಮ ಅಕ್ಕ ನಿಂತ್ಕೊಂಡು. ಸಖತ್ತಾಗಿ ಮಾಡಿದ್ಲು. ನಿಜವಾಗ್ಲೂ ಮೆಣಸಿನ್ಕಾಯಿ ತುಂಬ ಚೆನ್ನಾಗಾಗಿತ್ತು. ಮೆಣಸಿನ್ಕಾಯಿ ಬೋಂಡ ಸಖತ್ತಾಗಿ ಆಗಿತ್ತು. ಸೊ ಎಲ್ರಿಗೂ ಈಗ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಅವಳು ಮತ್ತೆ ಸಂಜೆಗೆ ಗಣಪತಿ ವಿಸರ್ಜನೆಗೆ ರೆಡಿ ಮಾಡ್ಕೋಬೇಕು. ಗಣಪತಿಗೆ ಬುತ್ತಿ ಕಟ್ಟಬೇಕು. ಸೊ ಗಣಪತಿಗೆ ಮತ್ತೆ ನೈವೇದ್ಯ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು, ಮಧ್ಯಾಹ್ನ ಗಣಪತಿಗೂ ನೈವೇದ್ಯ ಆಯಿತು, ಮತ್ತು ಸಂಜೆ ನೈವೇದ್ಯ ಕೊಟ್ಟು ಗಣಪತಿನ ವಿಸರ್ಜನೆ ಮಾಡೋದು. ಸೊ ಅಲ್ಲಿ ತನಕ ಸ್ವಲ್ಪ ಅಂದರೆ ಕೂತ್ಕೊಂಡು ಎಲ್ಲರೂ ಮಾತಾಡಿದ್ವಿ, ಟೈಮ್ ಪಾಸ್ ಮಾಡಿದ್ವಿ, ಫುಲ್ಲು ಖುಷಿ ಆಯಿತು. ಸೊ ನಮ್ಮ ಅಕ್ಕ ಬಂದಿದ್ದು ಖುಷಿ ಆಯಿತು. ಅಕ್ಕ ಆ್ಯಕ್ಚುಲಿ ನಾನು ದಾವಣಗೆರೆಗೆ ತುಂಬ ಹೋಗ್ತಾ ಇದ್ದೆ, ಇತ್ತೀಚೆಗೆ ನನಗೆ ಟೈಮೂ ಸಾಲ್ತಾ ಇಲ್ಲ. ಸೊ ಅವರು ಇಲ್ಲಿ ಬಂದಿರೋದು ಖುಷಿ ಆಯಿತು. ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು, ಬಾ ಎಲ್ಲ ಐಟಮ್ ಎಲ್ಲ ಇಳಿಸೋಣ ಶಾಪಲ್ಲಿ ಅಂತ ಹೇಳಿ. ಸರಿ ಬಂದೇ ಇರಿ, ಎಲ್ಲನೂ ಇದ್ದೀವಿ, ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ನಮ್ಮ ದೀಪಣ್ಣ, ಸೊ ಅವರು ಕೂಡ ಬಾಗಿಣ ಕೊಡಬೇಕಿತ್ತು. ಸೊ ಎಲ್ಲರೂ ಕೊಟ್ಟಿದ್ದರು, ಇರಲಿ ಬೇಡಣ್ಣ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಅಂದೆ. ಅವರು ಇಲ್ಲ, ನಾವು ಪ್ರತಿ ವರ್ಷವೂ ಕೊಡ್ತೀವಿ, ಸೊ ಅಂದರೆ ಗಣಪತಿ ಇದ್ದಂಗೆ ಕೊಡ್ತೀವಿ, ಹಾಗಾಗಿ ಬಾಗಿಣ ಇಸ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮತ್ತೆ ಇಲ್ಲಿಂದ ಅಮ್ಮನ ಮನೆಗೆ ಹೋದೆ. ಅಲ್ಲಿ ಬಾಗಿಣಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಣ್ಣ, ಎಲ್ಲನೂ ಅಂದರೆ ತಂದಿಟ್ಟಿದ್ರು. ಹೋಗಿ ಬಾಗಿಣ ಇಸ್ಕೊತಾ ಇದ್ದೀನಿ ನೋಡಿ. ಸೊ ಪ್ರತಿ ವರ್ಷವೂ ಕೂಡ ಅತ್ತಿಗೆಯರು ಕೊಡ್ತಾರೆ. ಸೊ ಹಾಗೆ ನನಗೆ ದೀಪಣ್ಣನೂ ಕೂಡ ಪ್ರತಿ ವರ್ಷ ಬಾಗಿಣ ಕೊಡ್ತಾರೆ. ತುಂಬ ಖುಷಿ ಆಯಿತು, ತುಂಬಾ ಲಕ್ಕಿ ಅನ್ನಿಸ್ತು. ನಾನು ದೀಪಣ್ಣಂಗೆ ಅಂದೆ, ಬಿಡೋಣ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳಿ, ಆದರೂ ಕೇಳಿಲ್ಲ. ಅಂದರೆ ಅವರಿಗೂ ಸಮಾಧಾನ ಆಗಲ್ಲಲ್ಲ, ಹಾಗಾಗಿ ಸೊ ಇಲ್ಲಿ ಬಾಗಿಣ ಇಸ್ಕೊಂಡು ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು. ಅಣ್ಣನೂ ಕೂಡ ಎಲ್ಲ ಹೋಗಿ ಪೂಜೆ ಟೈಮಲ್ಲಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಾಯಿತ್ತು, ಆವಾಗ ಎಲ್ಲ ಹೋಗಿ ಏನೇನು ತರಬೇಕು ಎಲ್ಲ ತೊಗೊಂಡು ಬಂದು ಬಾಗಿಣಕ್ಕೆ ಇಷ್ಟು ಚೆಂದ ರೆಡಿ ಮಾಡಿ, ದೇವರ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಬಾಗಿಣಕ್ಕೆ ಜೋಡಿಸಿರೋದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೂ ಜಾಸ್ತಿ ಆಗುತ್ತೆ ಅಣ್ಣ ಅಂತ ಅಂದೆ. ಹುಡ್ಕೋ ಏನಾಗಲ್ಲ, ಚೆನ್ನಾಗಿ ಗೌರಿ ಥರ ಕಾಣ್ತೀಯಾ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಹೂ ಎಲ್ಲ ಉಡ್ಕೊಂಡು ಇವಾಗ ಇಲ್ಲಿ ಕೂಡ ಬಾಗಿಣ ಉಡಕ್ಕಿ ಹಾಕ್ಕೊಂಡು ಸೀದಾ ಇನ್ನು ಕೆಲಸ ಐತೆ, ನಮ್ಮ ಮನೆಯವ್ರ ಜೊತೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ವಿಸರ್ಜನಾ ಪೂಜೆಗೆ ಬರಬೇಕು. ಸೊ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ನೋಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು, ಹಾಗೆ ಇನ್ನೊಬ್ರು ಅಣ್ಣ ಬಾಗಿಣ ಕೊಡಬೇಕಿತ್ತು, ಬಾಗಿಣ ಇಸ್ಕೊಂಡು ಜಸ್ಟ್ ಮನೆಗೆ ಬಂದೆ. ಸ್ವಲ್ಪ ಮನೆಯಲ್ಲಿ ಕೆಲಸ ಇದ್ವು, ಅದೆಲ್ಲ ಮುಗಿಸ್ಕೋಬೇಕಿತ್ತು. ಹಾಗೆ ಇವಾಗ ಮತ್ತೆ ವಿಸರ್ಜನಾ ಪೂಜೆ ಇದೆ, ಸೊ ಅಲ್ಲಿ ಕೂಡ ಹೋಗಬೇಕು. ಫ್ರೆಶ್ ಆಗಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಉಟ್ಕೊಂಡು ಹೋಗೋಣ ಅಂತ ಹೇಳಿ. ಅಂದರೆ ಇವಾಗ ಮಳೆ ಗಿಡ ಬರೋದು ಜಾಸ್ತಿ, ಹಾಗೆ 5ನೇ ದಿನದ್ದು ತುಂಬ ಗಣಪತಿಗಳನ್ನು ಬಿಡ್ತಾರೆ. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ, ಬೇಗ ಬೇಗ ನಾನು ಫ್ರೆಶ್ ಆಗಿ ವಿಸರ್ಜನಾ ಪೂಜೆಗೆ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬೈ ಫ್ರೆಂಡ್ಸ್, ಟೇಕ್ ಕೇರ್.